ಮೊಟ್ಟೆ ತಿಂದ್ರೆ ಹಾಗಾದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂತ ಪ್ರಶ್ನೆಯನ್ನ ಈಗ ಸದ್ಯಕ್ಕಂತೂ ಅನೇಕರು ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ವದಂತಿ, ಇದೆಲ್ಲವೂ ಕೂಡ ಷಡ್ಯಂತ್ರ, ಇದನ್ನ ನಂಬಬೇಡಿ ಅಂತ ಹೇಳ್ತಾ ಇದ್ದಾರೆ. ಪೌಲ್ಟ್ರಿ ಅಸೋಸಿಯೇಷನ್ ನಿಂದ ಈಗ ಮಾತಾಡಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಇದು ವದಂತಿ, ಇದನ್ನ ಯಾರೂ ಕೂಡ ನಂಬಬೇಡಿ, ಆತಂಕ ಪಡಬೇಡಿ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಡಿಮೆ ದರದಲ್ಲಿ ಸಿಗುವಂತ ರಿಚ್ ಪ್ರೋಟೀನ್ ಸೋರ್ಸ್ ಅಂತಂದ್ರೆ ಮೊಟ್ಟೆ, ಇದೆಲ್ಲವೂ ಪಿತೂರಿ ಅಂತ ಕೆ ನಾಗರಾಜ್ ಹೇಳಿದ್ದಾರೆ. ಮೊಟ್ಟೆಯ ಜನಪ್ರಿಯ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿ ಕೂಡ ಹಬ್ಬಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಕೆ ನಾಗರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಈಗ ಇಂಥ ಒಂದು ವದಂತಿ ಯಾಕೆ ಸರ್? ಸರ್, ಇದು ಮೊಟ್ಟೆ ಬಂದು ಹೇಳ್ಬೇಕಂದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತ ಒಂದು ಉತ್ಪನ್ನ. ಇದು ಅತಿ ಹೆಚ್ಚು ಬೇಡಿಕೆ ಸಹ ಇದೆ. ಇದರ ವಿರುದ್ಧ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇದು ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಏನೋ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಮೊಟ್ಟೆ ಅಂದ್ರೆ ಪ್ರತಿಯೊಂದು ವಯೋಮಾನದರು ಸೇವಿಸುವಂತಹ ಒಂದು ಫುಡ್, ಅಂದ್ರೆ ಕೆಲವು ಫುಡ್ಗಳು ಬೈಕ್ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಕೂಡ ತಿನ್ನುವಂತಹ ಒಂದು ಫುಡ್ ಆಹಾರ ಇದು. ಇಂತಹ ಮೊಟ್ಟೆ ಇದೀಗ ಪರಿಶುದ್ಧತೆ ಬಗ್ಗೆ ಪ್ರಶ್ನೆ ಮೂಡಿದಂತಹ ಸಂದರ್ಭದಲ್ಲಿ ಜನರು ಗೊಂದಲಾಗೋದು ಕಾಮನ್ ಸರ್. ಈಗ ಈ ಒಂದು ಪ್ರಕರಣವನ್ನು ಪೌಲ್ಟ್ರಿ ಅಸೋಸಿಯೇಷನ್ ಯಾವ ರೀತಿ ತಗೋತೀವಿ ಸರ್? ಸರ್, ಈ ಪ್ರಕರಣದಲ್ಲಿ ನಾವು ನಮ್ಮ ಏನು ನಾನ್ ವೆಜ್ ಪ್ರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೊಟ್ಟೆನಲ್ಲಿ ಯಾವುದೇ ಒಂದು ಹಾನಿಕಾರಕ ಅಂಶ ಇಲ್ಲ. ಇದು ಕೆಲವರ ಪಿತೂರಿಯಿಂದ ಇದು ನಡೀತಾ ಇದೆ. ಇದು ಈಗ ಬಂದಿರುವಂತದ್ದಲ್ಲ. ಈ ಹಿಂದೆ ಸಹ ಇದೇ ರೀತಿ ಏನು ನಮಗೆ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಚಿಕನ್ ಇರ್ಬೋದು, ಮೊಟ್ಟೆ ಇರ್ಬೋದು, ಇದ್ರ ಮೇಲೆ ಅನೇಕ ಬಾರಿ ಊಹಾಪೋಹಗಳನ್ನ ಹರಡುವಂತದ್ದು ಕೆಲಸನ ಹಿಂದಿನಿಂದಲೂ ನಡೆಸ್ಕೊಂಡ್ ಬರ್ತಾ ಇದೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ, ಇವತ್ತು ಮೊಟ್ಟೆನಲ್ಲಿ ಸಿಗುವಂತ ಪ್ರೋಟೀನ್ಸ್ ಮತ್ತು ಚಿಕನ್ ಅಲ್ಲಿ ಸಿಗುವಂತ ಪ್ರೋಟೀನ್ಸ್ ಬೇರೆ ಯಾವ ನಾನ್ ವೆಜ್ ಅಲ್ಲೂ ಸಿಗಲ್ಲ. ಮತ್ತೆ ಇಷ್ಟೊಂದು ಕಡಿಮೆ ಬೆಲೆಗೆ ಯಾವ ನಾನ್ ವೆಜ್ ಸಿಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ನಾವು ನಂಬ್ತಾ ಇದೀವಿ. ದಯಮಾಡಿ ಯಾರು ನಮ್ಮ ನಾನ್ ವೆಜ್ ಗ್ರಾಹಕರು ಯಾವುದೇ ಒಂದು ಈ ಸುಳ್ಳು ವದಂತಿಗೆ ಕಿವಿಗೊಡದೆ ತಾವು ನಿಶ್ಚಿಂತೆಯಿಂದ ಮೊಟ್ಟೆ ಮತ್ತು ಚಿಕನ್ ಅನ್ನ ಸೇವಿಸಬಹುದು. ಇದ್ರ ಮೇಲೆ ಸಹ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ ಕಳೆದ ಒಂದು ಬಾರಿ ಎಲ್ಲ ಮೊಟ್ಟೆಗಳನ್ನ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ಸಹ ಸರ್ಕಾರ ಸಹ ಹೇಳಿದೆ. ಈಗಲೂ ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ನಾವು ಬೇಕಾದ್ರೆ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಿ ಬೇಕಾದ್ರೆ ವರದಿ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಸರ್, ನೈಟ್ರೋಫ್ಯೂರಾನ್ ಅನ್ನೋ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಈಗ ಹರಿದಾಡ್ತಾ ಇದೆ. ಪಾಸಿಬಿಲಿಟಿ ಇದೆಯಾ ಸರ್ ಮೊಟ್ಟೆಯಲ್ಲಿ ಏನಾದರೂ ಇಂಜೆಕ್ಷನ್ ಮಾಡೋದು? ಯಾಕಂದ್ರೆ ಮೊಟ್ಟೆಗೆ ಇಂಜೆಕ್ಷನ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಯಾವ ರೂಪದಲ್ಲಿ ಅಂತಹ ಅಂಶ ಪತ್ತೆಯಾಗೋ ಪಾಸಿಬಿಲಿಟಿ ಏನಿದೆ ಸರ್? ಸರ್, ಆತರ ಪಾಸಿಬಿಲಿಟಿ ಇಲ್ಲ. ಬಟ್ ಹೇಳ್ಬೇಕಂದ್ರೆ ಕೋಟ್ಯಾಂತರ ಮೊಟ್ಟೆ ಇರ್ತದೆ. ಈಗ ನಾವು ಮನುಷ್ಯರಲ್ಲೇ ತಗೊಳ್ಳೋಣ, ಕೋಟ್ಯಾಂತರ ಜನ ಇದ್ದೀವಿ. ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾರಿಗೋ ಒಬ್ಬರಿಗೆ ಒಂದು ಕುಂಟಿರ್ಬೋದು, ಕುರುಡಿರ್ಬೋದು, ಅಥವಾ ಏನೋ ಒಂದು ಇರುತ್ತಲ್ಲ. ಆ ರೀತಿ ಈ ಕೋಟ್ಯಾಂತರ ಮೊಟ್ಟೆನಲ್ಲಿ ಯಾವುದೋ ಒಂದು ಮೊಟ್ಟೆನಲ್ಲಿ ಈ ಫೀಡ್ ನಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿ, ಆ ರೇಷಿಯೋ ಮಿಕ್ಸಿಂಗ್ ಟೈಮ್ ಅಲ್ಲಿ ಮಿಸ್ಟೇಕ್ ಆಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಅವಘಡ ಆಗಿದ್ರೆ ಆ ರೀತಿ ಆಗ್ಬೋದೇನೋ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಈ ತರ ಕ್ಯಾನ್ಸರ್ ಕಾರಕ ಅಂಶ ಎಲ್ಲಾ ಮೊಟ್ಟೆಯಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಸರ್. ಈಗ ಈ ರೀತಿ ವದಂತಿ ಹಬ್ಬಿಸಿದವರ ವಿರುದ್ಧ, ಷಡ್ಯಂತರ ಮಾಡಿದವರ ವಿರುದ್ಧ, ಅಂದ್ರೆ ಷಡ್ಯಂತರ ಏನಾಗಿದ್ರೆ ಅಂತರ ವಿರುದ್ಧ ಏನಾದ್ರೂ ಕ್ರಮ ಆಗುತ್ತಾ ಸರ್? ನೋಡೋಣ ಸರ್. ಈಗ ತನಿಖೆಗೆ ಸರ್ಕಾರ ಒಳಪಡಿಸಿರ್ತಾರೆ. ಇದು ಏನಾದರೂ ಅವರು ತಪ್ಪು ಮಾಡಿದಾರೆ ಅಂತ ಸಾಬೀತಾದ್ರೆ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ಅವರ ವಿರುದ್ಧ ಒಂದು ಕಾನೂನು ಸಂಭ್ರಮ ಮಾಡ್ತೇವೆ ಸರ್. ಇಷ್ಟು ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಕೆ ನಾಗರಾಜ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊಟ್ಟೆ ತಿಂದ್ರೆ ಹಾಗಾದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂತ ಪ್ರಶ್ನೆಯನ್ನ ಈಗ ಸದ್ಯಕ್ಕಂತೂ ಅನೇಕರು ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ವದಂತಿ, ಇದೆಲ್ಲವೂ ಕೂಡ ಷಡ್ಯಂತ್ರ, ಇದನ್ನ ನಂಬಬೇಡಿ ಅಂತ ಹೇಳ್ತಾ ಇದ್ದಾರೆ. ಪೌಲ್ಟ್ರಿ ಅಸೋಸಿಯೇಷನ್ ನಿಂದ ಈಗ ಮಾತಾಡಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಇದು ವದಂತಿ, ಇದನ್ನ ಯಾರೂ ಕೂಡ ನಂಬಬೇಡಿ, ಆತಂಕ ಪಡಬೇಡಿ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಡಿಮೆ ದರದಲ್ಲಿ ಸಿಗುವಂತ ರಿಚ್ ಪ್ರೋಟೀನ್ ಸೋರ್ಸ್ ಅಂತಂದ್ರೆ ಮೊಟ್ಟೆ, ಇದೆಲ್ಲವೂ ಪಿತೂರಿ ಅಂತ ಕೆ ನಾಗರಾಜ್ ಹೇಳಿದ್ದಾರೆ.
ಮೊಟ್ಟೆಯ ಜನಪ್ರಿಯ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿ ಕೂಡ ಹಬ್ಬಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಕೆ ನಾಗರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಇಂತ ಒಂದು ವದಂತಿ ಯಾಕೆ ಸರ್? ಸರ್, ಇದು ಮೊಟ್ಟೆ ಬಂದು ಹೇಳ್ಬೇಕಂದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತ ಒಂದು ಉತ್ಪನ್ನ. ಇದು ಅತಿ ಹೆಚ್ಚು ಬೇಡಿಕೆ ಸಹ ಇದೆ. ಇದರ ವಿರುದ್ಧ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇದು ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಏನೋ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಮೊಟ್ಟೆ ಅಂದ್ರೆ ಪ್ರತಿಯೊಂದು ವಯೋಮಾನದರು ಸೇವಿಸುವಂತಹ ಒಂದು ಫುಡ್. ಅಂದ್ರೆ ಕೆಲವು ಫುಡ್ಗಳು ಬೈಕ್ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಕೂಡ ತಿನ್ನುವಂತಹ ಒಂದು ಫುಡ್ ಆಹಾರ ಇದು. ಇಂತಹ ಮೊಟ್ಟೆ ಇದೀಗ ಪರಿಶುದ್ಧತೆ ಬಗ್ಗೆ ಪ್ರಶ್ನೆ ಮೂಡಿದಂತಹ ಸಂದರ್ಭದಲ್ಲಿ ಜನರು ಗೊಂದಲಾಗೋದು ಕಾಮನ್ ಸರ್. ಈಗ ಈ ಒಂದು ಪ್ರಕರಣವನ್ನು ಪೌಲ್ಟ್ರಿ ಅಸೋಸಿಯೇಷನ್ ಯಾವ ರೀತಿ ತಗೋತೀವಿ ಸರ್? ಸರ್, ಈ ಪ್ರಕರಣದಲ್ಲಿ ನಾವು ನಮ್ಮ ಏನು ನಾನ್ ವೆಜ್ ಪ್ರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಮೊಟ್ಟೆನಲ್ಲಿ ಯಾವುದೇ ಒಂದು ಹಾನಿಕಾರಕ ಅಂಶ ಇಲ್ಲ. ಇದು ಕೆಲವರ ಪಿತೂರಿಯಿಂದ ಇದು ನಡೀತಾ ಇದೆ. ಇದು ಈಗ ಬಂದಿರುವಂತದ್ದಲ್ಲ. ಈ ಹಿಂದೆ ಸಹ ಇದೇ ರೀತಿ ಏನು ನಮಗೆ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಚಿಕನ್ ಇರ್ಬೋದು, ಮೊಟ್ಟೆ ಇರ್ಬೋದು, ಇದ್ರ ಮೇಲೆ ಅನೇಕ ಬಾರಿ ಊಹಾಪೋಹಗಳನ್ನ ಹರಡುವಂತದ್ದು ಕೆಲಸನ ಹಿಂದಿನಿಂದಲೂ ನಡೆಸ್ಕೊಂಡ್ ಬರ್ತಾ ಇದೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ, ಇವತ್ತು ಮೊಟ್ಟೆನಲ್ಲಿ ಸಿಗುವಂತ ಪ್ರೋಟೀನ್ಸ್ ಮತ್ತು ಚಿಕನ್ ಅಲ್ಲಿ ಸಿಗುವಂತ ಪ್ರೋಟೀನ್ಸ್ ಬೇರೆ ಯಾವ ನಾನ್ ವೆಜ್ ಅಲ್ಲೂ ಸಿಗಲ್ಲ. ಮತ್ತೆ ಇಷ್ಟೊಂದು ಕಡಿಮೆ ಬೆಲೆಗೆ ಯಾವ ನಾನ್ ವೆಜ್ ಸಿಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ನಾವು ನಂಬ್ತಾ ಇದೀವಿ. ದಯಮಾಡಿ ಯಾರು ನಮ್ಮ ನಾನ್ ವೆಜ್ ಗ್ರಾಹಕರು ಯಾವುದೇ ಒಂದು ಈ ಸುಳ್ಳು ವದಂತಿಗೆ ಕಿವಿಗೊಡದೆ ತಾವು ನಿಶ್ಚಿಂತೆಯಿಂದ ಮೊಟ್ಟೆ ಮತ್ತು ಚಿಕನ್ ಅನ್ನ ಸೇವಿಸಬಹುದು. ಇದ್ರ ಮೇಲೆ ಸಹ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ ಕಳೆದ ಒಂದು ಬಾರಿ ಎಲ್ಲ ಮೊಟ್ಟೆಗಳನ್ನ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ಸಹ ಸರ್ಕಾರ ಸಹ ಹೇಳಿದೆ. ಈಗಲೂ ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ನಾವು ಬೇಕಾದ್ರೆ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಿ ಬೇಕಾದ್ರೆ ವರದಿ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಸರ್, ನೈಟ್ರೋಫ್ಯೂರಾನ್ ಅನ್ನೋ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಈಗ ಹರಿದಾಡ್ತಾ ಇದೆ. ಪಾಸಿಬಿಲಿಟಿ ಇದೆಯಾ ಸರ್ ಮೊಟ್ಟೆಯಲ್ಲಿ ಏನಾದರೂ ಇಂಜೆಕ್ಷನ್ ಮಾಡೋದು? ಯಾಕಂದ್ರೆ ಮೊಟ್ಟೆಗೆ ಇಂಜೆಕ್ಷನ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಯಾವ ರೂಪದಲ್ಲಿ ಅಂತಹ ಅಂಶ ಪತ್ತೆಯಾಗ ಪಾಸಿಬಿಲಿಟಿ ಏನಿದೆ ಸರ್? ಸರ್, ಆತರ ಪಾಸಿಬಿಲಿಟಿ ಇಲ್ಲ. ಬಟ್ ಹೇಳ್ಬೇಕಂದ್ರೆ ಕೋಟ್ಯಾಂತರ ಮೊಟ್ಟೆ ಇರ್ತದೆ. ಈಗ ನಾವು ಮನುಷ್ಯರಲ್ಲೇ ತಗೊಳ್ಳೋಣ, ಕೋಟ್ಯಾಂತರ ಜನ ಇದ್ದೀವಿ. ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾರಿಗೋ ಒಬ್ಬರಿಗೆ ಒಂದು ಕುಂಟಿರ್ಬೋದು, ಕುರುಡಿರ್ಬೋದು, ಅಥವಾ ಏನೋ ಒಂದು ಇರುತ್ತಲ್ಲ. ಆ ರೀತಿ ಈ ಕೋಟ್ಯಾಂತರ ಮೊಟ್ಟೆನಲ್ಲಿ ಯಾವುದೋ ಒಂದು ಮೊಟ್ಟೆನಲ್ಲಿ ಈ ಫೀಡ್ ನಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿ, ಆ ರೇಷಿಯೋ ಮಿಕ್ಸಿಂಗ್ ಟೈಮ್ ಅಲ್ಲಿ ಮಿಸ್ಟೇಕ್ ಆಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಅವಘಡ ಆಗಿದ್ರೆ ಆ ರೀತಿ ಆಗ್ಬೋದೇನೋ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಈ ತರ ಕ್ಯಾನ್ಸರ್ ಕಾರಕ ಅಂಶ ಎಲ್ಲ ಮೊಟ್ಟೆಯಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಸರ್. ಸರ್, ಈಗ ಈ ರೀತಿ ವದಂತಿ ಹಬ್ಬಿಸಿದವರ ವಿರುದ್ಧ ಷಡ್ಯಂತರ ಮಾಡಿದವರು